ಸ್ನೇಹಿತರೆ ನಮಸ್ಕಾರ. ಇವತ್ತು ನಮ್ಮ ಹುಲಿದುರ್ಗಕ್ಕೆ ಬಂದಿದ್ದೀನಿ. ಇಲ್ಲಿ ಎವ್ರಿ ಶನಿವಾರ ಸಂತೆ ನಡೀತದೆ. ಆ ಸಂತೆ ಹೇಗಿರುತ್ತೆ ಅನ್ನೋದನ್ನು ಒಂದ್ಸಲಿ ಎಲ್ಲರಿಗೂ ತೋರಿಸೋಣ ಅಂದ್ಬಿಟ್ಟು ಈ ಒಂದು ವಿಡಿಯೋ ನೋಡ್ತಾ ಇದ್ದೀನಿ. ಯಾರೆಲ್ಲ ಇದ್ದೀರಾ ಓಕೆ, ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಕಡೆ ಬಂದವರಿಗೆ ಸಂತೆಗೆ ಬನ್ನಿ. ತುಂಬ ದೊಡ್ಡ ಸಂತೆ ಇದು. ಹೆಚ್ಚು ಕಮ್ಮಿ ಒಂದು 50ರಿಂದ 60 ಹಳ್ಳಿಗಳು ಬರ್ತಾರೆ ಇಲ್ಲಿ ಐಟಮನ್ನು ತೊಗೊಳ್ಳೋದಕ್ಕೆ. ನಿಮ್ಮ ಮನೆಗೆ ಬೇಕು ಏನು ಬೇಕೋ ಎಲ್ಲ ಥರದ್ದು ಐಟಮು ಸಿಗ್ತಾ ಹೋಗುತ್ತೆ. ಹಾಗಾಗಿ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಎಲ್ಲರೂ ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ನಮ್ಮ ಸಂತೆನ ನೋಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಕಾಳೆಲ್ಲ ಮಾರ್ತಾಯಿದ್ದಾರೆ. ಎಲ್ಲ ಹಳ್ಳಿಯಿಂದ ಬೆಳ್ಕೊ ಬಂದು ಮಾರ್ತಾ ಇರೋಂಥದ್ದು. ಯಜಮಾನ್ ಯಾವರು? ಕುಣಿಗಲ್ಲು. ಪ್ರತಿ ಶನಿವಾರ ದಿನ ಬರ್ತೀರಾ ನೀವು? ಹಾಂ, ನೀವೇ ಬೆಳೆದಿರೋದು? ಬೆಳಿತೀವಿ, ಕೊಂಡ್ಕೋತೀವಿ, ಮಾರ್ತೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 10-15 ವರ್ಷದಿಂದ ಬರ್ತಾ ಇದ್ದಾರೆ. ನೋಡಿ ಎಂಟ್ರೆನ್ಸ್ ಎಲ್ಲ ಇದ್ದಾರೆ. ಓಕೆನಾ? ಬನ್ನಿ, ಇಲ್ಲಿ ಒಳ್ಳೆ ಕಾಳುಗಳು ಸಿಗುತ್ತೆ ನೋಡಿ. ಅದೇ ಥರ ಇಲ್ಲಿ ಎಲೆ ಮಾರ್ತಾಯಿದ್ದಾರೆ. ಅಮ್ಮ ಯಾವ್ರವರು? ಇದೇ ಊರು ಹುಲಿದುರ್ಗದಲ್ಲಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 20 ವರ್ಷದಿಂದ ಮಾಡ್ತಾ ಇದ್ದೀರಾ. ಥ್ಯಾಂಕ್ಸ್ ಅಮ್ಮ, ಒಳ್ಳೇದಾಗಲಿ. ಇಲೆದೆಲ್ಲ ಸಿಗುತ್ತೆ. ಬನ್ನಿ ಪರ್ಚೇಸ್ ಮಾಡಿ. ಎಂಟ್ರೆನ್ಸ್ ಅಡಿಕೆ, ಹೊಗೆ ಸೊಪ್ಪು, ಕಡಿಪುಡಿ ಎಲ್ಲ ಸಿಗುತ್ತೆ ನೋಡಿ. ಇಲ್ಲೆಲ್ಲ ಸಿಗುತ್ತಂತೆ. ಓಕೆ, ಕೆಳಗಡೆ ತರಕಾರಿ ಎಲ್ಲ ಸಿಗುತ್ತೆ. ಆಯ್ತಮ್ಮ, ಹೇಳಿದ್ದೀನಿ. ಇಲ್ಲೆಲ್ಲ ನೋಡ್ತಾರೆ, ಇಲ್ಲಿ ಬರ್ತಾರೆ. ಹಾಂ, ಆಯ್ತಮ್ಮ. ಅದೇ ಥರ ನೋಡಿ, ಇಲ್ಲಿ ಎಂಟ್ರೆನ್ಸಲ್ಲಿ ಪಾತ್ರೆಗಳೆಲ್ಲ ಸಿಗುತ್ತೆ. ನಿಮ್ಮ ಮನೆ ಬೇಕಾದಂಥ ವೆರೈಟಿ ಪಾತ್ರೆಗಳು, ಇಲ್ಲಿ ಧನ್ಯದ ಐಟಮ್ ಎಲ್ಲ ಸಿಗುತ್ತೆ. ಓಕೆನಾ? ಪ್ರತಿಯೊಂದು ನೋಡಿ. ಇಲ್ಲದ್ರೆ ನಮಗೆ ಭಾಳ ಇಷ್ಟವಾದಂಥ ಕಡಲೆಪುರಿ. ಕಡಲೆಪುರಿನೂ ಸಿಗುತ್ತೆ ನಮ್ಮ ಚಿಕ್ಕ ಹುಡುಗರಲ್ಲಿ. ಓಕೆ, ನಮ್ಮ ಕಡಲೆಪುರಿ ತಂದರೆ ಅದೇ ನಮ್ಗೆ ಹಬ್ಬ, ಖುಷಿ. ಓಕೆನಾ? ಎಂಟ್ರೆನ್ಸ್ ಎಲ್ಲ ಇದೆ. ಕಡಲೆಪುರಿ ಸಿಗುತ್ತೆ. ಅದೇ ಥರ ಇಲ್ಲಿ ಮುಂದೆ ಬಂತು ಅಂದರೆ ಬಜ್ಜಿ ಬೋಂಡ ಸಿಗುತ್ತೆ. ಯಾವ್ರ ಕಡೆ ರಮ್ಮ? ಇಲ್ಲೇ ಊರವರು. ಆಯಿತಾ? ಥ್ಯಾಂಕ್ಸ್ ಅಮ್ಮ, ಒಳ್ಳೇದಾಗಲಿ. ಅಮ್ಮ ಬಾಳೆಹಣ್ಣು ಮತ್ತು ಹೂವೆಲ್ಲ ಸಿಗುತ್ತೆ. ಯಾವ್ರಮ್ಮ? ಹೆಬ್ಬೂರಿಂದ ಬರ್ತಾರೆ ಅಮ್ಮವರು. ಮತ್ತು ಗೆಣಸು, ಮರಗೆಣಸು ತೊಗೊಬಂದಿದ್ದಾರೆ. ಓಕೆನಾ? ಥ್ಯಾಂಕ್ಸ್ ಅಮ್ಮ. ಆಮೇಲೆ ಸುಣ್ಣ ಸಿಗುತ್ತೆ ಇಲ್ಲಿ ನೋಡ್ರಿ. ನೋಡಿ, ಹಾಕೊಂಡ್ರೆ ಬಾಯಿ ಸುಟ್ಟೋಗುತ್ತೆ. ಹಾಂ, ಇಲ್ಲಿಂದ ಬರ್ತಂದ್ರೆ ಇಲ್ಲಿ ನಿಂಬೆಹಣ್ಣು ಸಿಗುತ್ತೆ. ಅಣ್ಣ ಯಾವೂರಣ್ಣ? ಹಾಂ, ದುಂಡಳ್ಳಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ? ಸಂತೆ ಓಪನ್ ಆಗಿದ್ದರಿಂದ ಬರ್ತಾ ಇದ್ದೀರಾ ಅಂದರೆ ಎಷ್ಟು ವರ್ಷ ಆಯಿತು? 15-20 35 ವರ್ಷದಿಂದ ಬರ್ತಾ ಇದ್ದೀರಾ. 15-20 ವರ್ಷ ಆಯ್ತು ಅಣ್ಣವ್ರೆ, ಒಳ್ಳೇದಾಗಲಿ. ಜಾಗ ಬಿಡ್ರಿ. ಹಾಂ, ನಮ್ಮ ಮಕ್ಳುಗಳೆಲ್ಲ ನೋಡ್ತಾ ಇದ್ದಾರೆ ನೋಡಿ. ಆ ಕಡೆಗೆ ಬತ್ತು ಅಂದರೆ ಹಣ್ಣಿನ ವ್ಯಾಪಾರ, ಹಣ್ಣಿನ ಅಂಗಡಿ ಎಲ್ಲ ಸಿಗ್ತಾ ಹೋಗುತ್ತೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಅಮ್ಮ. ಕಾಳು ತಿನ್ನೋದ್ರಿಂದ ಏನು ಬೆನಿಫಿಟ್ ಅಂತ ಹೇಳ್ತೀರಾ? ಕಾಳು ತಿನ್ನೋದ್ರಿಂದ, ಹುಳ್ಳಿಕಾಳು ತಿನ್ನೋದ್ರಿಂದ ಏನು ಬೆನಿಫಿಟ್ ಅಂತ ಹೇಳ್ತೀರಾ? ಆ್ಯಕ್ಚುಲಿ ಹುಳ್ಳಿಕಾಳು ತಿನ್ನೋದ್ರಿಂದ ಹೈಯೆಸ್ಟ್ ಪ್ರೋಟೀನ್ ಸಿಗುತ್ತೆ. ಇವತ್ತು ಅರ್ಧ ಕಾಲೇ ಸಾಲ್ವ್ ಆಗುತ್ತೆ. ನಮಗೆ ಬೇಕಾದಂಥ ಪ್ರೋಟೀನ್ ಸಿಗ್ತಾ ಹೋಗುತ್ತೆ. ಪ್ರತಿಯೊಬ್ಬರು ಮೊಳಕೆ ಹುಳ್ಳಿಕಾಳನ್ನು ತಿನ್ನಿ. ಮುಂಚೆ ವಾರಕ್ಕೆ ಒಂದ್ಸಲಿ ಹುಳ್ಳಿಕಾಳು ಮಾಡ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ಹುಳ್ಳಿಕಾಳು ಮಾಡೋದು ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಹುಳ್ಳಿಕಾಳನ್ನು ತಿನ್ನಿ, ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಅಮ್ಮವ್ರು ಮಾಡ್ತಾಯಿದ್ದಾರೆ. ಎಂಟ್ರೆನ್ಸಲ್ಲೇ ಇದ್ದಾರೆ ನೋಡಿ. ಇಲ್ಲಿಗೆ ಮನೆಗೆ ಬೇಕಾದಂಥ ಮಕ್ಕಳಿಗೆ ಚಡ್ಡಿ ಗಿಡ್ಡಿ ಎಲ್ಲ ಸಿಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ದೇವ್ರಿಗೆ ಗಂಧಗಡ್ಡಿ ಎಲ್ಲ ಸಿಗ್ತಾ ಹೋಗುತ್ತೆ. ಇಲ್ಲಿ ಟೊಮೊಟೊ, ಸೌತೆಕಾಯಿ. ಎಂಟ್ರೆನ್ಸಲ್ಲಿ ಹೋದರೆ ಎಲ್ಲ ಸಿಗ್ತಾ ಹೋಗುತ್ತೆ. ಯಜಮಾನ್ ಹೆಂಗೆ ಇವತ್ತು ಟೊಮೊಟೊ? 40 ರೂಪೀಸ್ ಟೊಮೊಟೊ. ಓಕೆನಾ? ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿರೋ ಟೊಮೊಟೊ ಇದೆ. ಪ್ರತಿಯೊಬ್ಬರು ಸೌತೆಕಾಯಿ ಹೆಂಗಣ್ಣ? ಸೌತೆಕಾಯಿ 20 ರೂಪಾಯಿಗೆ 3 ಸೌತೆಕಾಯಿ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಓಕೆನಾ? ರೈತರು ಬೆಳಿಬೇಕು ಅಂದರೆ ರೈತರ ಹತ್ರ ತರಕಾರಿನ ನೀವು ತೆಗೆದುಕೊಂಡು ತಿನ್ನಿ. ಹಾಂ, ಇಲ್ಲಂದ್ರು ಯಜಮಾನ್ರು ನಿಂಬೆಹಣ್ಣು ಮಾರ್ತಾಯಿದ್ದಾರೆ.
ನೋಡಿ ಎಲ್ಲ ಸೋಸಿ ನೀಟಾಗಿ ಕೊಡ್ತಾ ಇದ್ದಾರೆ. ಸೊ ಇದೊಂದು ಸೆಕೆಂಡ್ ವಿಡಿಯೋ ಮಾಡ್ತೀನಿ, ಒಂದ್ಸಲಿ ಸಂತೆನ ತೋರಿಸ್ತೀನಿ.